ತಣ್ಣೀರುಬಾವಿಯ ಏನೋ ಬಡವರು ವಾಸಿಸ್ತಕ್ಕಂತ ಈ ಭೂಮಿ ಕೆಡಿಬಿಗೆ ಸೇರಿರ್ತಕ್ಕಂತ ಜಾಗ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಕೊಳ್ತೇವೆ. ಸರ್ಕಾರದ ನೀತಿಯ ಪ್ರಕಾರ, ಸರ್ಕಾರದ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ಯಾವ ಉದ್ದೇಶಕ್ಕಾಗಿ ಜನರಿಂದ ಭೂಮಿಯನ್ನ ಸರ್ಕಾರ ಸ್ವಾಧೀನಪಡಿಸ್ತದೆ, ಆ ಸ್ವಾಧೀನಪಡಿಸಿದಂತಹ ಭೂಮಿಯನ್ನ ಇಷ್ಟು ವರ್ಷದ ಒಳಗಡೆ ಆ ಭೂಮಿಯಲ್ಲಿ ಸರ್ಕಾರ ಉದ್ದೇಶಿಸಲಾಗಿರ್ತಕ್ಕಂಥ ಉದ್ದೇಶಕ್ಕೆ ಆ ಭೂಮಿಯನ್ನ ಬಳಕೆ ಮಾಡಬೇಕು ಎನ್ನುವಂಥದ್ದು ನಿಯಮ ಮತ್ತು ಕಾನೂನು ಇರ್ತಕ್ಕಂಥ. ಕೆಡಿಬಿ ಅವರು ಈ ಜಾಗವನ್ನು ಎಕ್ವೈರಿ ಮಾಡಿ 40-50 ವರ್ಷಗಳು ಆಗ್ತಾ ಇದೆ. ನೀವು ಜನರಿಂದ ಸ್ವಾಧೀನ ಮಾಡಿದಂತಹ ಭೂಮಿಯನ್ನ ನಿಮ್ಮ ಉದ್ದೇಶಕ್ಕೆ ಬಳಸಿಕೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಖಾಲಿ ಭೂಮಿಯಲ್ಲಿ ಮನೆ ಇಲ್ಲದಂತಹ ಬಡವರು, ಬಾಡಿಗೆ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಆದಾಯ ಇಲ್ಲದಂತಹ ಈ ಬಡವರು ಅಲ್ಲಿ ಮನೆಯನ್ನ ಕಟ್ಟಿ ವಾಸವಾಗಿದ್ದಾರೆ. ಅಲ್ಲಿ ನೀವು ಹೋಗಿ ಇವತ್ತು ಕಾಂಪೌಂಡ್ ಹಾಕಿ ನಿಮ್ಮ ಜಾಗವನ್ನ ರಕ್ಷಣೆ ಮಾಡಲಿಕ್ಕಾಗಿ ಆವರಣ ಗೋಡೆ ಹಾಕ್ತೀರಿ ಅನ್ನುವಂಥದ್ದು ನಾವು ಕೇಳಿರ್ತಕ್ಕಂಥ ಮಾತು. ಬಹುಶಃ ಕೆಡಿಬಿ ಅಧಿಕಾರಿಗಳಿಗೆ ನಾನು ಕೇಳ್ತಕ್ಕಂಥ, ಜಿಲ್ಲಾಡಳಿತಕ್ಕೆ ನಾನು ಕೇಳ್ತಕ್ಕಂಥದ್ದು, ನಿಮ್ಮ ಕೆಡಿಬಿ ಈ ಬೈಕಂಪಾಡಿ ಗ್ರಾಮದಲ್ಲಿ, ಈ ಕುಡನೂರು ಗ್ರಾಮದಲ್ಲಿ, ಈ ಪನಂಬೂರು ಗ್ರಾಮದಲ್ಲಿ ನೀವು ಎಕ್ವೈರಿ ಮಾಡಿರ್ತಕ್ಕಂಥ ಎಷ್ಟು ಭೂಮಿಗಳು ಇವತ್ತು ಈ ಖಾಲಿ ಆವರಣ ಗೋಡೆಗಳಿಲ್ಲದೆ ಎಷ್ಟು ಭೂಮಿಗಳು ಖಾಲಿ ಇದ್ದಾವೆ ಅನ್ನೋದಕ್ಕೆ ತೋರಿಸ್ತೇವೆ. ನಮ್ಮ ಜೊತೆ ನೀವು ಬನ್ನಿ. ಎಷ್ಟು ಭೂಮಿಗಳಲ್ಲಿ ಖಾಲಿ ಇದೆ, ಆ ಭೂಮಿಗಳಿಗೆ ಯಾಕೆ ನೀವು ಕಾಂಪೌಂಡ್ ಹಾಕದೆ ತಣ್ಣೀರುಬಾವಿಯಲ್ಲಿ ಜನವಾಸ ಇರ್ತಕ್ಕಂಥ ಬಡವರು ವಾಸಿಸ್ತಕ್ಕಂಥ ಭೂಮಿ ಹತ್ರ ನೀವು ಯಾಕೆ ಹೋಗಿದ್ದೀರಿ ಅನ್ನುವಂಥ ಪ್ರಶ್ನೆಗೆ ಕೆಡಿಬಿ ಅವರು ಉತ್ತರ ಕೊಡಬೇಕು. ನಾವಿಲ್ಲಿ ಬೈಕಂಪಾಡಿಯ ಡಿವೈಎಫ್ಐನ ಘಟಕದವರು ಇಲ್ಲಿದ್ದಾರೆ ಹೋರಾಟದಲ್ಲಿ. ಈ ಬೈಕಂಪಾಡಿಯಿಂದ ಜೋಕಟ್ಟವರೆಗೆ ಹೋಗುವಂತ ಈ ರಸ್ತೆ ಸಂಪೂರ್ಣವಾಗಿ ಗುಂಡಿಗಳಿಂದ ತುಂಬಿ ಹೋಗಿದೆ. ರಸ್ತೆ ಸಾರ್ವಜನಿಕರಿಗೆ ವಾಹನ ಸಂಚಾರ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಈ ರಸ್ತೆಯನ್ನ ರಿಪೇರಿ ಮಾಡಿ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೇವೆ. ಕೆಡಿಬಿಯ ಅಣಕು ಶವವನ್ನು ಕೂಡ ಇಲ್ಲಿ ಇದೇ ಜಾಗದಲ್ಲಿ ನಾವು ಹಾಕಿ ಬೆಂಕಿ ದಾನ ಮಾಡಿದ್ದೇವೆ. ಹಾಗೆ ಹೇಳಿರ್ತಕ್ಕಂಥವ್ರ ಮಾತು, ಕೆಡಿಬಿಗೆ ಸರ್ಕಾರದಿಂದ ಹಣ ಬರ್ತಾ ಇಲ್ಲ, ಸರ್ಕಾರದ ಬಳಿ ರಸ್ತೆ ಮಾಡ್ಲಿಕ್ಕೆ ಹಣ ಇಲ್ಲ. ಆದ್ರೆ ನೀವು ತಣ್ಣೀರುಬಾವಿಯಲ್ಲಿ ಬಡವರ ಬದುಕಿನ ಮಧ್ಯೆ ಆವರಣ ಗೋಡೆ ಕಟ್ಟಲಿಕ್ಕೆ ಯಾರಪ್ಪನ ದುಡ್ಡನ್ನು ತಂದಿದ್ದೀರಿ ಅಂತ ನಮ್ಗೆ ಹೇಳಬೇಕು. ನೀವು ರಸ್ತೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಬೇಲಿ ಹಾಕ್ಲಿಕ್ಕೆ ನಿಮ್ಮಿಂದ ಎಲ್ಲಿಂದ ದುಡ್ಡು ತಂದಿದ್ದೀರಿ ಅನ್ನುವಂತ ಪ್ರಶ್ನೆಗೆ ಕೆಡಿಬಿ ಅಧಿಕಾರಿಗಳು ನಮಗೆ ಉತ್ತರವನ್ನ ಕೊಡಬೇಕು. ನೀವು ಈ ಒಂದು ತಣ್ಣೀರುಬಾವಿಯ ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂತ ಮತ್ತು ದುಬಾರಿ ಬೆಲೆಗೆ ಇವತ್ತು ಬಿಗರಿಯಾಗುವಂತ ಮತ್ತು ಶ್ರೀಮಂತರ ಮೋಜಿಗೆ ಕಡಲ ಮತ್ತು ನದಿ ದಂಡೆಯನ್ನ ಬಳಸಿಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶ ಇರ್ತಕ್ಕಂತ ಈ ಜಾಗವನ್ನ ನೀವು ಯಾಕೆ ಆಯ್ಕೆ ಮಾಡಿದ್ದೀರಿ ಅಂತ ಹೇಳಿದ್ರೆ, ಯಾವನ ಒಬ್ಬ ಕುಲೀನ ವರ್ಗದ ಅಂದ್ರೆ ಒಬ್ಬ ಶ್ರೀಮಂತ ಬಲಾಢ್ಯನಿಗಾಗಿ ಆ ಭೂಮಿಯನ್ನು ನೀವು ಕಾಂಪೌಂಡ್ ಹಾಕಿ ಕೊಡ್ತಾ ಇದ್ದೀರಿ. ಅಲ್ಲಿ ಆ ಭೂಮಿಯನ್ನ ಕೆಡಿಬಿ ಅವರು ಯಾವುದೋ ಒಂದು ಉದ್ಯಮಿಗೆ ಕೈಗಾರಿಕೆ ಹೆಸರಲ್ಲಿ ಭೂಮಿಯನ್ನು ನೀವು ಕೊಟ್ಟರೆ, ನಾಳೆಯ ದಿನ ಇವತ್ತು ಸರ್ಕಾರದವರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ಈ ಕೈಗಾರಿಕಾ ವಲಯದಲ್ಲಿರ್ತಕ್ಕಂಥ ಕೈಗಾರಿಕಾ ಇಂಡಸ್ಟ್ರಿಯಲ್ ಝೋನ್ ನಲ್ಲಿ ಇರ್ತಕ್ಕಂಥ ಜಾಗವನ್ನ ನಾಳೆ ಸರ್ಕಾರದವರ ಜೊತೆಯಲ್ಲಿ ಮಾತಾಡಿ ಇದನ್ನ ಟೂರಿಸಂ ಝೋನ್ ಆಗಿಯೋ ಅಥವಾ ರೆಸಿಡೆನ್ಸಿಯಲ್ ಝೋನ್ ಆಗಿಯೋ ಇವತ್ತು ಕನ್ವರ್ಷನ್ ಮಾಡಿಕೊಂಡು ಈ ಜಾಗವನ್ನ ಲಪಡಾಯಿಸ್ತಕ್ಕಂಥ ಹುನ್ನಾರ ಇದರ ಒಳಗಡೆ ಅಡಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಣ್ಣೀರುಬಾವಿಯ ಜನರು ಬಹಳ ವರ್ಷಗಳಿಂದ ಅಲ್ಲಿ ವಾಸವಿದ್ದಾರೆ. ಅವರ ವಾಸಕ್ಕಿರ್ತಕ್ಕಂಥ ಪುರಾವೆಗಳಿದೆ. ಅಲ್ಲಿ ಅವರಿಗೆ ನೀವು ಕರೆಂಟಿನ ವ್ಯವಸ್ಥೆಯನ್ನು ಕೊಟ್ಟಿದ್ದೀರಿ, ಅವರಿಗೆ ರೇಷನ್ ಕಾರ್ಡ್ ಅನ್ನು ಕೊಟ್ಟಿದ್ದೀರಿ, ಅವರಿಗೆ ವೋಟರ್ ಐಡಿಯನ್ನು ಕೊಟ್ಟಿದ್ದೀರಿ, ಅವರಿರ್ತಕ್ಕಂಥ ಜಾಗದಲ್ಲಿ ಆಧಾರ್ ಕಾರ್ಡ್ಗಳನ್ನು ಕೊಟ್ಟಿದ್ದೀರಿ, ಅವರಿರ್ತಕ್ಕಂಥ ಜಾಗದಲ್ಲಿ ಶಾಲೆ ಇದೆ, ಅವರಿರ್ತಕ್ಕಂಥ ಶಾಲೆಯಲ್ಲಿ ಮಸೀದಿ ಇದೆ, ಅಲ್ಲಿ ಚರ್ಚ್ ಇದೆ, ಅಲ್ಲಿ ದೇವಸ್ಥಾನ ಇದೆ, ಅಲ್ಲೆಲ್ಲರೂ ಕೂಡ
ಆ ಒಂದು ಪ್ರದೇಶದಲ್ಲಿ ವಾಸ ಇರ್ತಕ್ಕಂಥವ್ರು ಹೋಗ್ತಾ ಇದ್ದಾರೆ. ಆದ್ರೆ ಏಕಾಏಕಿ ಬಂದು ನೀವಲ್ಲಿ ಕಂಬಗಳನ್ನು ಹಾಕಿದ ತಕ್ಷಣ ಅವರಲ್ಲಿಂದ ಎದ್ದು ಹೋಗಬೇಕಂತ ಹೇಳಿದ್ರೆ ಅದು ನಡೆಯುವಂತಹ ಪ್ರಶ್ನೆ ಅಲ್ಲ. ನೀವು ಈ ಒಂದು ಪ್ರಶ್ನೆಯಲ್ಲಿ ನಾನು ಸರ್ಕಾರಕ್ಕೆ ನಾನು ಎಚ್ಚರಿಸ್ತಾ ಇದ್ದೇನೆ. ನೀವು ತಣ್ಣೀರು ಬಾವಿಯ ಈ ಬಡವರ ಕಾಲನಿಯನ್ನ ನೀವು ಮತ್ತೊಂದು ಕೋಗಿಲು ಬಡಾವಣೆಯಾಗಿ ಅಲ್ಲಿ ನಡೆತಕ್ಕಂತಹ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂತಹ ಹುನ್ನಾರಗಳನ್ನ ನೀವು ಮಾಡೋದಾದ್ರೆ ಖಂಡಿತವಾಗಿ ಕೂಡ ಆ ಒಂದು ನಿಮ್ಮ ಆಟ ನಡೆಯುವುದಿಲ್ಲ, ನಿಮ್ಮ ನೀತಿಗಳು ಇಲ್ಲಿ ನಡೆಯುವುದಿಲ್ಲ ಎನ್ನುವಂತ ಮಾತಿಗೆ ನಾನು ಬಹಳ ಎಚ್ಚರಿಕೆಯಿಂದ ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥವರು ಬಹಳಷ್ಟು ಶ್ರಮಜೀವಿಗಳು